ಆಂಧ್ರದ ಶ್ರೀಕಾಕುಳಂಗೆ ತಿತ್ಲಿ ಚಂಡಮಾರುತ ಅಪ್ಪಳಿಸಿದೆ. ತೀರ ಪ್ರದೇಶದಲ್ಲಿ ಭಾರಿ ಮಳೆ ಗಾಳಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅನೇಕ ಗ್ರಾಮಗಳಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಗಿದೆ. ತೀವ್ರ ಬಿರುಗಾಳಿಗೆ ಮನೆಯ ಚಾವಣಿಯೆಲ್ಲ ಹಾರು ಹೋಗ್ತಾ ಇದೆ. ಜೊತೆಗೆ ಬೃಹತ್ ಮರಗಳು ಹೆದ್ದಾರಿಗಳಲ್ಲಿ ಅಡ್ಡಲಾಗಿ ಉರುಳಿ ಬಿದ್ದಿವೆ. ವಿದ್ಯುತ್ ಕಂಬಗಳು ಕೂಡ ಉರುಳಿ ಬಿದ್ದಿವೆ. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಸ್ಥಗಿತ ಆಗಿದೆ. ಶ್ರೀಕಾಕುಳಂ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಳೆ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗಿದೆ. ವಿಶಾಖಪಟ್ಟಣಂನಲ್ಲಿ ವಿಮಾನ ಹಾರಾಟ, ರೈಲು ಸಂಚಾರ ಸ್ಥಗಿತ ಆಗಿ ಹೋಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ತಿತ್ಲಿ ಅಬ್ಬರ ಆಂಧ್ರದ ತೀರಕ್ಕೂ ಕೂಡ ಈಗ ಬಂದು ಅಪ್ಪಳಿಸಿರುವಂತದ್ದು. ಸದ್ಯ ಪರಿಸ್ಥಿತಿಯಲ್ಲಿ ಹೇಗಿದೆ? ಹೌದು ಅಮರ್ ಪ್ರಸಾದ್, ಅಂದ್ರೆ ಇವತ್ತು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಏನು ತಿತ್ಲಿ ಚಂಡಮಾರುತ ಇವತ್ತು ಆಂಧ್ರ ಪ್ರದೇಶದ ಏನು ಶ್ರೀಕಾಕುಳಂ ಜಿಲ್ಲೆ ಸೇರಿದಂತೆ ಸುತ್ತಲಿನ ಅನೇಕ ಜಿಲ್ಲೆಗಳು ಅಂದ್ರೆ ವಿಶಾಖಪಟ್ಟಣಂ ಇರಲಿ, ಪೂರ್ವ ತೀರಗಳಿರಲಿ ಸಾಕಷ್ಟು ಈ ಒಂದು ಪ್ರದೇಶದಲ್ಲಿ ಅನೇಕ ಗ್ರಾಮಗಳಲ್ಲಿ ಈ ಒಂದು ಪರಿಣಾಮ ಸಾಕಷ್ಟು ಬೀರಿದೆ ಅಂತ ಹೇಳ್ಬೋದು. ಅನೇಕ ಏನು ಈ ಬಿರುಗಾಳಿ ಸಹಿತ ಮಳೆ ಇವತ್ತು ಕಂಡು ಬರ್ತಾ ಇರುವಂತದ್ದು ಮತ್ತು ಸಮುದ್ರ ಅಲೆ ಕೂಡ ಅಬ್ಬರ ಜೋರಾಗಿರುವಂತದ್ದು. ಸಮುದ್ರ ತೀರಕ್ಕೂ ಇರುವಂತಹ ಒಬ್ಬ ಮೀನುಗಾರ ಏನು ಸಾವನ್ನಪ್ಪಿರುವಂತದ್ದು, ಹೀಗೆ ಅನೇಕ ಘಟನೆಗಳು ನಡೆದಿರುವಂತದ್ದು ಮತ್ತು ಏನು ತೀವ್ರ ಬಿರುಗಾಳಿಗೆ ಮನೆಯ ಚಾವಣಿಗಳಿಗೆಲ್ಲ ಕಿತ್ತು ಹೋಗಿರುವಂತದ್ದು. ಮರಗಳು ಮತ್ತು ವಿದ್ಯುತ್ ಏನು ಕಂಬಗಳು ಕೂಡ ನೆಲಕ್ಕುರುಳಿಗೆ, ರಸ್ತೆಗಳು ಕೊಚ್ಚಿಕೊಂಡಿವೆ. ಸಾಕಷ್ಟು ಆಸ್ತಿ ಪಾಸ್ತಿ ಮತ್ತು ಬೆಳೆ ಹಾನಿಯಾಗಿರುವಂತದ್ದು. ಈ ಘಟನೆ ಕುರಿತಾಗಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಏನಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳೊಂದಿಗೆ ಟೆಲಿಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸಾಕಷ್ಟು ಏನು ರಕ್ಷಣಾ ಪಡೆಗಳನ್ನ NDRF ತಂಡಗಳನ್ನು ಕೂಡ ನಿಯೋಜಿಸಿ ಏನು ಜನರ ಒಂದು ನೆರವಿಗೆ ಒಂದು ಧಾವಿಸಿದ್ದಾರೆ. ಈಗ ಇದಲ್ಲದೆ ಇದು ಏನು ಈ ಒಂದು ಚಂಡಮಾರುತ ಹಾವಳಿ ಮುಗಿಯುವವರೆಗೂ ಕೂಡ ಜನಸಾಮಾನ್ಯರು ಮನೆಯಿಂದ ಹೊರಗೆ ಬರದೇ ಇರೋಂಗೆ ವಿನಂತಿ ಕೂಡ ಮಾಡಿಕೊಳ್ಳಲಾಗಿದೆ. ಮನೆಯನ್ನ ಕೂಡ ಮಾಹಿತಿಯನ್ನು ಕೂಡ ನೀಡಲಾಗಿರುವಂತದ್ದು. ಒಟ್ಟಾರೆ ಇವತ್ತು ಏನು ಬೆಳಗಿನ ಜಾವ ಅಪ್ಪಳಿಸಿರುವಂತಹ ಈ ವಿದ್ಯುತ್ ಚಂಡಮಾರುತದಿಂದಾಗಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಜಿಲ್ಲೆ, ಶ್ರೀಕಾಕುಳಂ ಜಿಲ್ಲೆ, ಪೂರ್ವ ಗೋದಾವರಿ ಜಿಲ್ಲೆಗಳು ಅನೇಕ ಗ್ರಾಮಗಳಲ್ಲಿ ಇವತ್ತು ಸಾಕಷ್ಟು ಹಾನಿ ಉಂಟಾಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಅಂತ ಹೇಳ್ಬೋದು. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಬಸವರಾಜ್.